ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 7th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾಸಸನ್ನು ನೋಡ್ತಾ ಇದ್ವಿ. ಇವಾಗ ಇದು ಪಾರ್ಟ್ 7 ಆಗಿರುತ್ತೆ. ನಿಮಗೆ 6th ಸ್ಟ್ಯಾಂಡರ್ಡ್ ಮತ್ತು ಇದರ ಹಿಂದುಳಿದ ಭಾಗ 7th ಹಿಂದುಳಿದ ಭಾಗ ನೀವು ನೋಡಬೇಕಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಇದು 7th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಇದು ಮುಗಿದ ನಂತರ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಇದು TET, GPSTR, HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ನ RRB, SSC ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ 14ನೇ ಪಾಠ ಯಾವುದಪ್ಪ ಅಂದರೆ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು. ನೋಡಿ, ಮೊದಲನೇದಾಗಿ ಇದರಲ್ಲಿ ಬ್ಯಾಟ್ರಿ ಅಂದರೆ ಏನು ಅನ್ನೋದರ ಬಗ್ಗೆ ನೋಡ್ತಾ ಬರೋಣ. ಬ್ಯಾಟ್ರಿ ಅಂದರೆ 2 ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಬ್ಯಾಟ್ರಿ ಅಂತ ಕರಿತೀವಿ. ನೋಡಿ, 2 ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆ ಏನಿರ್ತೈತಲ್ಲ ಅದನ್ನು ಬ್ಯಾಟ್ರಿ ಅಂತ ಕರಿತೀವಿ. ವಿದ್ಯುತ್ ಕೋಶ ಅಂದರೆ ಏನಪ್ಪ ಅಂದರೆ ಸೆಲ್ಲನ್ನು ಏನಂತ ಕರಿತೀವಿ, ವಿದ್ಯುತ್ ಕೋಶ ಅಂತೇಳಿ ಕರಿತೀವಿ. ಅಂದರೆ ನಾವು ಕೆಮಿಸ್ಟ್ರಿಯಲ್ಲಿ ಬಳಸುವಂಥ ಒಂದು ಸೆಲ್. ಅಂದರೆ ನೀವು ಈಗೇನು ಟಾರ್ಚ್ಗಳಿಗೆ ಹಾಕ್ತಿರಲ್ಲ ಆ ಸೆಲ್ಲನ್ನು ಆ ಸೆಲ್ಗಳನ್ನು 2ರಿಂದ ಅಥವಾ 2ಕ್ಕಿಂತ ಹೆಚ್ಚು ಸೆಲ್ಗಳನ್ನು ಕೂಡಿಸಿದೀವಪ್ಪ ಅಂದ್ರೆ ಅದು ಬ್ಯಾಟ್ರಿ ಇರ್ತೈತಿ. ಹೌದಾ? ಈ ಬ್ಯಾಟ್ರಿಯನ್ನು ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂದರೆ ಟಾರ್ಚ್ಗಳಲ್ಲಿ ಬಳಸ್ತೀವಿ, ನೆಕ್ಸ್ಟ್ ಟ್ರಾನ್ಸಿಸ್ಟರ್ಗಳಲ್ಲಿ ಬಳಸ್ತೀವಿ, ನೆಕ್ಸ್ಟ್ ಆಟಿಕೆ ಸಾಮಾನುಗಳಲ್ಲಿ ಬಳಸ್ತೀವಿ, ನೆಕ್ಸ್ಟ್ ರಿಮೋಟ್ ಅಂದರೆ TV ದೂರಸಂವೇದಿ ಅಥವಾ ರಿಮೋಟ್ಗಳಲ್ಲಿ ಬಳಸ್ತೀವಿ, ನೆಕ್ಸ್ಟ್ ಇತರೆ ಬೇರೆ ಸಾಧನಗಳಲ್ಲಿ ಕೂಡ ಈ ಬ್ಯಾಟ್ರಿಯನ್ನು ಬಳಸ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒತ್ತುಗುಂಡಿ ಅಂತ ಬರ್ತೈತಿ. ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಒತ್ತುಗುಂಡಿ. ಇದು ಇಲ್ಲಿದೆಯಲ್ಲ, ಇದು ಕೂಡ ಒಂದು ಒತ್ತುಗುಂಡಿ. ಈ ಒತ್ತುಗುಂಡಿಯು ಸಂಪರ್ಕ ಸ್ಥಾನದಲ್ಲಿದ್ದಾಗ ಬ್ಯಾಟರಿಯ ಧನಾಗ್ರದಿಂದ ಋಣಾಗ್ರದವರೆಗೆ ಮಂಡಲವು ಪೂರ್ಣಗೊಳ್ಳುತ್ತದೆ. ಆಗ ಏನಾಗ್ತೈತಪ್ಪ ಅಂದರೆ ನೋಡಿ, ಒತ್ತುಗುಂಡಿಯು ಸಂಪರ್ಕ ಸ್ಥಾನದಲ್ಲಿ ಇಲ್ಲಿದೆ ನೋಡಿ. ಈ ಒತ್ತುಗುಂಡಿಯು ಸಂಪರ್ಕ ಸ್ಥಾನದಲ್ಲಿ ಎಲ್ಲಿತಿ, ಈಗ ಈ ರೀತಿಯಾದ ಚಿತ್ರ ಇರ್ತೈತಿ. ಇದು ಸಂಪರ್ಕ ಸ್ಥಾನ ಅಂದರೆ ಇದು ಕನೆಕ್ಟ್ ಆಗಿರುತ್ತೆ. ಒಂದು ಧನಾಗ್ರ ಇರುತ್ತೆ, ಇನ್ನೊಂದು ಋಣಾಗ್ರ ಇರುತ್ತೆ. ಇವೆರಡಕ್ಕೂ ಕನೆಕ್ಟ್ ಆದಾಗ ಏನಾಗುತ್ತೆ, ಇದರ ಮೂಲಕ ಏನಾಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ಇದು ಏನಾಗಿರ್ತೈತಿ, ಇಲ್ಲಿ ಮಂಡಲವು ಕಂಪ್ಲೀಟ್ ಆಗಿರ್ತೈತಿ, ಪೂರ್ಣಗೊಂಡಿರ್ತೈತಿ. ಆಗ ಮಾತ್ರ ಏನಾಗ್ತೈತಿ, ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಅದೇ ರೀತಿಯಾಗಿ ಒತ್ತುಗುಂಡಿಯು ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ, ಈ ರೀತಿಯಾಗಿ ಇದ್ದಾಗ ಅಲ್ಲಿ ಏನಾಗುತ್ತೆ, ಕರೆಂಟ್ ಪಾಸ್ ಆಗೋದಿಲ್ಲ. ಅಂದರೆ ಧನಾಗ್ರ ಮತ್ತು ಋಣಾಗ್ರಗಳು ಕೂಡ್ಕೊಂಡಿರಲ್ಲ. ಓಕೆನಾ? ಇಲ್ಲಿ ನೀವು ಚಿಹ್ನೆಗಳನ್ನು ನೋಡ್ಕೊಳ್ಳಿ. ಇಲ್ಲಿ ವಿದ್ಯುತ್ ಸಲಕರಣೆಗಳಿಗೆ ಯಾವ ರೀತಿ ಸಂಕೇತಗಳನ್ನ ನೀಡ್ತೀವಿ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ವಿದ್ಯುತ್ ಕೋಶ ಅಥವಾ ಸೆಲ್ ಅಂತ ಕರಿತೀವಲ್ಲ, ಸೆಲ್ಗೆ ಈ ರೀತಿಯಾಗಿ ನಾವು ಗುರುತಿಸ್ತೀವಿ. ಈ ರೀತಿಯಾಗಿ ಅಂದರೆ ಇದು ಜಾಸ್ತಿ ಉದ್ದ ಇರೋದಲ್ಲ, ಇದನ್ನು ಧನಾಗ್ರ ಅಂತ ಕರಿತೀವಿ. ನೆಕ್ಸ್ಟ್ ಕಡಿಮೆ ಉದ್ದ ಇದೆಯಲ್ಲ, ಇದನ್ನು ಋಣಾಗ್ರ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ವಿದ್ಯುತ್ ಬಲ್ಬನ್ನು ಈ ರೀತಿ ಸಂಕೇತದಿಂದ ಗುರುತಿಸ್ತೀವಿ. ಒತ್ತುಗುಂಡಿಯ ಸಂಪರ್ಕ ಸ್ಥಾನವನ್ನು ಈ ರೀತಿಯಾದಂಥ ಒಂದು ಸಂಕೇತದಿಂದ ಗುರುತಿಸ್ತೀವಿ. ಒತ್ತುಗುಂಡಿಯ ಸಂಪರ್ಕರಹಿತ ಸ್ಥಾನವನ್ನು ಈ ರೀತಿಯಾಗಿ ಗುರುತಿಸ್ತೀವಿ ನೋಡಿ ಇಲ್ಲಿ. ನೆಕ್ಸ್ಟ್ ಬ್ಯಾಟ್ರಿಯನ್ನು ಈ ರೀತಿಯಾಗಿ ಗುರುತಿಸ್ತೀವಿ. ಅಂದರೆ 2 ವಿದ್ಯುತ್ ಕೋಶಗಳ ಜೋಡಣೆ ಆಗಿರ್ತೈತಿ ಬ್ಯಾಟ್ರಿಯಲ್ಲಿ. ಇದು ಪ್ಲಸ್ ಆಗಿದ್ದರೆ ಇದು ಮೈನಸ್. ನೆಕ್ಸ್ಟ್ ಇದಕ್ಕೆ ಏನಾಗುತ್ತೆ, ಇನ್ನು ಪ್ಲಸ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ಸು. ಈ ರೀತಿಯಾಗಿ 2 ವಿದ್ಯುತ್ ಕೋಶಗಳ ಜೋಡಣೆಯನ್ನು ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಏನಂತ ಕರಿತೀವಿ, ಬ್ಯಾಟರಿ ಅಂತೇಳಿ ಕರಿತೀವಿ. ಸ್ಟಾರ್ಟಿಂಗ್ ನೋಡಿದ್ದೀವಲ್ಲ, ಇದೇ ಬ್ಯಾಟ್ರಿ. ಇಲ್ಲಿ ಈ ರೀತಿಯಾಗಿ ಇರುತ್ತೆ ನೋಡಿ. ಇಲ್ಲಿದೆ ನೋಡಿ, ನಿಮಗೆ ಚಿತ್ರದಲ್ಲಿ ತೋರಿಸಿದ್ದಾರೆ ಬ್ಯಾಟ್ರಿ. 2 ವಿದ್ಯುತ್ ಕೋಶಗಳ ಜೋಡಣೆ ಇದೆ. ಅದರ ಜೊತೆಯಾಗಿ ತಂತಿಯನ್ನು ಯಾವ ರೀತಿ ತೋರಿಸ್ತಾರಪ್ಪ ಅಂದರೆ ಈ ರೀತಿಯಾಗಿ ಸಂಕೇತದಿಂದ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಈ ರೀತಿಯಾಗಿ ತಂತಿಯ ಸಂಕೇತವನ್ನು ತೋರಿಸಲಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು, ಇವಾಗ ಜಸ್ಟ್ ತಾನೇ ಹೇಳಿದೆ, ಒತ್ತುಗುಂಡಿಯು ಸಂಪರ್ಕ ರಹಿತ ಸ್ಥಾನದಲ್ಲಿದ್ದಾಗ ಮಂಡಲ ಏನಾಗುತ್ತೆ, ಅಪೂರ್ಣಗೊಳ್ಳುತ್ತದೆ. ಇದನ್ನು ಏನಂತ ಕರಿತೀವಿ, ತೆರೆದ ಮಂಡಲ ಅಥವಾ ಓಪನ್ ಸರ್ಕ್ಯೂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಓಪನ್ ಸರ್ಕ್ಯೂಟ್ ಅಥವಾ ತೆರೆದ ಮಂಡಲ ಅಂತ ಕರಿತೀವಿ. ನೆಕ್ಸ್ಟ್ ಈ ತೆರೆದ ಮಂಡಲದಲ್ಲಿ ಏನಾಗಲ್ಲ, ವಿದ್ಯುತ್ ಪ್ರವಹಿಸುವುದಲ್ಲ. ಅಂದರೆ ಇದರಲ್ಲಿ ವಿದ್ಯುತ್ ಪಾಸ್ ಆಗಲ್ಲ. ಯಾವ ರೀತಿ ಇರುತ್ತಪ್ಪ ಅಂದರೆ ಇಲ್ಲೊಂದು ಇರುತ್ತೆ, ಈ ಒತ್ತುಗುಂಡಿ ಇದು ಓಪನ್ ಆಗಿರುತ್ತೆ. ಇಲ್ಲಿ ಧನಾಗ್ರ ಮತ್ತು ಋಣಾಗ್ರಕ್ಕೆ ಜಾಯಿಂಟ್ ಆಗಿರಲ್ಲ. ಓಕೆನಾ? ನೆಕ್ಸ್ಟ್ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ತಂತಿಯು ಏನಾಗ್ತೈತಿ, ಬಿಸಿ ಆಗ್ತೈತಿ. ಇದನ್ನು ಏನಂತ ಕರಿತೀವಿ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಅಥವಾ
ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ನೋಡಿ, ತಂತಿಯ ಮೂಲಕ ಏನು ವಿದ್ಯುತ್ ಪಾಸ್ ಆಗ್ತೈತಲ್ಲ, ಇದೊಂದು ತಂತಿ, ಇದರ ಮೂಲಕ ವಿದ್ಯುತ್ ಪಾಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈ ಮೂಲಕ ವಿದ್ಯುತ್ ಪಾಸ್ ಆದಾಗ ಇದು ಏನಾಗುತ್ತೆ, ತಂತಿ ಬಿಸಿ ಆಗುತ್ತೆ. ಏನಾಗುತ್ತೆ, ಬಿಸಿ ಆಗುತ್ತೆ. ಈ ತಂತಿ ಏನಾದರೂ ಬಿಸಿ ಆಯ್ತಪ್ಪ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಓಕೆನಾ, ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ತಾಪಕ ತಂತು ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಕೊಠಡಿ ವಿದ್ಯುತ್ ತಾಪಕ ಅಥವಾ ಎಲೆಕ್ಟ್ರಿಕ್ ರೂಮ್ ಹೀಟರ್ ಅಥವಾ ಅಡುಗೆಗೆ ಬಳಸುವಂಥ ಒಂದು ವಿದ್ಯುತ್ ಒಲೆಯು ಏನು ಹೊಂದಿರ್ತೈತಿ, ತಂತಿಯ ಸುರುಳಿಯನ್ನು ಹೊಂದಿರ್ತೈತಿ. ಅದನ್ನು ಏನಂತ ಕರಿತೀವಿ, ತಾಪಕ ತಂತು ಅಂತೇಳಿ ಕರಿತೀವಿ. ನೋಡಿ, ಇದೊಂದು ವಿದ್ಯುತ್ ಒಲೆ ಅಂತ ತಿಳ್ಕೊಳ್ಳಿ. ಇದು ಏನಿದು, ವಿದ್ಯುತ್ ಒಲೆ. ಇದರಲ್ಲಿ ಈ ರೀತಿಯಾಗಿ ಒಂದು ತಂತಿ ಇರುತ್ತೆ. ಈ ತಂತಿಯನ್ನು ಏನಂತ ಕರಿತೀವಿ, ಸುರುಳಿ ಆಕಾರದ ಒಂದು ತಂತಿ ಇರುತ್ತೆ. ಇದನ್ನು ತಾಪಕ ತಂತು ಅಂತ ಕರಿತೀವಿ. ನೆಕ್ಸ್ಟ್, ಕೊಠಡಿಯ ವಿದ್ಯುತ್ ತಾಪಕ ಅಥವಾ ಎಲೆಕ್ಟ್ರಿಕ್ ರೂಮ್ ಹೀಟರ್ನಲ್ಲಿ ಕೂಡ ಈ ರೀತಿಯಾದಂಥ ಒಂದು ವಿದ್ಯುತ್ ತಾಪಕವನ್ನು ಬಳಸಿರ್ತಾರೆ. ಓಕೆನಾ. ನೆಕ್ಸ್ಟ್, ನೀರಿನ ವಿದ್ಯುತ್ ಮುಳುಗು ತಾಪಕಗಳು. ನೋಡಿ, ನೀರಿನ ವಿದ್ಯುತ್ ಮುಳುಗು ತಾಪಕಗಳು ಮತ್ತು ತಾಪಕ ಹಂಚುಗಳು, ಇಸ್ತ್ರಿ ಪೆಟ್ಟಿಗೆಗಳು, ಜಲತಾಪಕಗಳು ಅಂದರೆ ಗೀಸರ್ಸ್ ಅಂತ ಕರಿತೀವಲ್ಲ ಅವು, ವಿದ್ಯುತ್ ಕುದಿ ಪಾತ್ರೆಗಳು ಅಂದರೆ ಎಲೆಕ್ಟ್ರಿಕ್ ಕೆಟಲ್ಸ್. ನೆಕ್ಸ್ಟ್, ಹೇರ್ ಡ್ರೈಯರ್ಸ್. ಇವುಗಳಲ್ಲಿ ಏನನ್ನು ಬಳಸಲಾಗಿರುತ್ತೆ, ತಾಪಕ ತಂತುಗಳನ್ನು ಬಳಸಲಾಗಿರುತ್ತೆ. ನೋಡಿ, ತಾಪಕ ತಂತುಗಳನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತೇಳಿ ನಿಮ್ಗೆ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ನೀವು ಏನಂತ ಆನ್ಸರ್ ಮಾಡಬೇಕು, ನೀರಿನ ವಿದ್ಯುತ್ ಮುಳುಗು ತಾಪಕಗಳು ಅಂದರೆ ವಾಟರ್ ಹೀಟರ್ಸ್, ಅವುಗಳಲ್ಲಿ ಬಳಸ್ತಾರೆ. ತಾಪಕ ಹಂಚುಗಳಲ್ಲಿ ಬಳಸ್ತಾರೆ. ನೆಕ್ಸ್ಟ್, ಇಸ್ತ್ರಿ ಪೆಟ್ಟಿಗೆಗಳು, ಐರನ್ ಬಾಕ್ಸ್ಗಳಲ್ಲಿ ಬಳಸ್ತಾರೆ. ಜಲತಾಪಕಗಳು ಅಂದರೆ ಗೀಜರ್ಸ್ಗಳಲ್ಲಿ ಬಳಸಲಾಗುತ್ತೆ ಏನನ್ನ, ತಾಪಕ ತಂತುವನ್ನು. ನೆಕ್ಸ್ಟ್, ಎಲೆಕ್ಟ್ರಿಕ್ ಕೆಟಲ್ಸ್ಗಳಲ್ಲಿ ಬಳಸಲಾಗುತ್ತೆ, ಅದನ್ನು ವಿದ್ಯುತ್ ಕುದಿ ಪಾತ್ರೆಗಳು ಅಂತೇಳಿ ಕನ್ನಡದಲ್ಲಿ ಕರೀತಾರೆ. ನೆಕ್ಸ್ಟ್, ಕೇಶ ಶುಷ್ಕಕಾರಿ ಅಂದರೆ, ಕೇಶ ಅಂದರೆ ಕೂದಲು ಶುಷ್ಕಕಾರಿ ಅಂದರೆ ಅದನ್ನು ಒಣಗಿಸುವಂಥ ಒಂದು ಹೇರ್ ಡ್ರೈಯರ್, ಅವುಗಳಲ್ಲಿ ಕೂಡ ಏನನ್ನು ಬಳಸಿರ್ತಾರೆ, ತಾಪಕ ತಂತುಗಳನ್ನು ಬಳಸಿರ್ತಾರೆ. ನೆಕ್ಸ್ಟ್, ಭಾರತೀಯ ಮಾನಕ ಸಂಸ್ಥೆ ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಇದು ಒಂದು ಸಂಸ್ಥೆ ಏನು ಮಾಡುತ್ತಪ್ಪ ಅಂದರೆ ISI ಚಿಹ್ನೆಯನ್ನು ನೀಡುತ್ತೆ. ISI ಚಿಹ್ನೆಯನ್ನು ಯಾವುದಕ್ಕೆ ನೀಡುತ್ತೆ, ವಿದ್ಯುತ್ ಉಪಕರಣಗಳಿಗೆ ಮತ್ತು ಕೈಗಾರಿಕಾ ಉಪಕರಣಗಳಿಗೆ ಇದೇನು ಮಾಡುತ್ತೆ, ISI ಚಿಹ್ನೆಯನ್ನು ನೀಡುತ್ತೆ. ಈ ಭಾರತೀಯ ಮಾನಕ ಸಂಸ್ಥೆ ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಇದು ನವದೆಹಲಿಯಲ್ಲಿ ಕಂಡು ಬರ್ತೈತಿ. ಹೌದಾ. ಈ ಸಂಸ್ಥೆಯು ವಿದ್ಯುತ್ ಉತ್ಪನ್ನಗಳ ಮೇಲೆ ISI ಚಿಹ್ನೆಯನ್ನು ಕಡ್ಡಾಯಗೊಳಿಸಿದೆ. ಯಾವ ಸಂಸ್ಥೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್, ಅದೇ ರೀತಿಯಾಗಿ ಈ ISI ಚಿಹ್ನೆಯನ್ನು ಹೊಂದಿರುವಂಥ ಎಲ್ಲ ವಸ್ತುಗಳು ಏನಾಗಿರುತ್ತೆ, ಉಪಯೋಗಿಸಲು ಉಪಯುಕ್ತವಾಗಿರ್ತವು. ನೆಕ್ಸ್ಟ್, ಕಿರುಗಾತ್ರದ ಮಂಡಲ ಛೇದಕ ಅಥವಾ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಇದು ಒಂದು ಏನಪ್ಪ ಅಂದರೆ ಇದೊಂದು ಆಟೋಮೆಟಿಕ್ಕಾಗಿ ಒತ್ತುಗುಂಡಿ ಏನು ಮಾಡ್ತೈತಿ, ಕಡಿತವನ್ನುಗೊಳಿಸುವಂಥ ಒಂದು ಸಾಧನ. ನೋಡಿ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಸುರಕ್ಷತಾ ಮಟ್ಟವನ್ನು, ನೋಡಿ ಈ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಏನಾದರೂ ಸುರಕ್ಷತಾ ಮಟ್ಟವನ್ನು ಮೀರಿತ್ತಪ್ಪ ಅಂದ್ರೆ ಆ ಟೈಮ್ನಾಗ ಏನು ಮಾಡುತ್ತೆ, ತಾವಾಗಿಯೇ ಸಂಪರ್ಕ ಕಡಿದುಕೊಳ್ತಾವು. ಯಾವುವು, ಕಿರುಗಾತ್ರದ ಮಂಡಲ ಛೇದಕಗಳು. ಇವು ಮನೆಗಳಲ್ಲಿ ಬಳಸ್ತಾರೆ, ಇವುಗಳನ್ನು ಮನೆಗಳಲ್ಲಿ ಬಳಸ್ತಾರೆ. ಏನಾದರೂ ಕರೆಂಟ್ ಫಾಲ್ಟ್ ಆಯ್ತಪ್ಪ ಅಂದರೆ ತಾನಾಗಿ ಏನಾಗುತ್ತೆ, ಇಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳ್ಳುತ್ತೆ. ಹೌದಾ. ಇದಕ್ಕೆ ಏನಂತ ಕರಿತೀವಿ ನಾವು, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಓಕೆನಾ. ನೆಕ್ಸ್ಟ್, ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತದಂತೆ ವರ್ತಿಸುತ್ತದೆ. ನೋಡಿ, ಈ ಒಂದು ತಂತಿಯ ಮೂಲಕ ಏನಾದರೂ ವಿದ್ಯುತ್ ಪ್ರವಹಿಸಿತ್ತಪ್ಪ ಅಂದರೆ ಅದು ಯಾವ ರೀತಿ ವರ್ತನೆ ಮಾಡ್ತೈತಪ್ಪ ಅಂದರೆ ಒಂದು ಕಾಂತ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡುತ್ತಲ್ಲ ಆ ರೀತಿ ಕಾಂತದಂತೆ ವರ್ತಿಸ್ತೈತಿ. ಅದನ್ನು ಏನಂತ ಕರಿತೀವಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ವಿದ್ಯುತ್ ಕಾಂತಗಳು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ತಂತಿಯ ಸುರುಳಿಯು ತನ್ನ ಮೂಲಕ ಏನು ಮಾಡುತ್ತೆ, ವಿದ್ಯುತ್ತನ್ನು ಪ್ರವಹಿಸುವಾಗ ಕಾಂತದಂತೆ ವರ್ತಿಸುತ್ತದೆ. ಇವಾಗ ಹೇಳಿದ್ನಲ್ಲ, ಇದೊಂದು ವಿದ್ಯುತ್ ತಂತಿ, ಇದರ ಮೂಲಕ ಏನಾದರೂ ವಿದ್ಯುತ್ ಪ್ರವಹಿಸಿದಾಗ ಏನಾಗುತ್ತೆ, ಇದು ಕಾಂತದಂತೆ ವರ್ತಿಸ್ತೈತಿ. ವಿದ್ಯುತ್ ಪ್ರವಾಹ ಇಲ್ಲದೇ ಇರುವಾಗ ಸಾಮಾನ್ಯವಾಗಿ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುತ್ತದೆ. ವಿದ್ಯುತ್ ಪ್ರವಾಹ ಏನು ಇರಲಿಲ್ಲಪ್ಪ ಅಂದ್ರೆ ಆ ಟೈಮ್ನಲ್ಲಿ ಇದು ಏನು ಮಾಡುತ್ತೆ, ತನ್ನ ಕಾಂತತ್ವವನ್ನು ಕಳೆದುಕೊಳ್ತೈತಿ. ಇಂಥ ತಂತಿಯ ಸುರುಳಿಗಳನ್ನು ಏನಂತ ಕರಿತೀವಿ ನಾವು, ವಿದ್ಯುತ್ ಕಾಂತಗಳು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಹೌದಾ. ಅದೇ ರೀತಿಯಾಗಿ ವಿದ್ಯುತ್ ಬಲ್ಬನ್ನು ಯಾರು ಕಂಡುಹಿಡಿತಾರಪ್ಪ ಅಂದರೆ ಥಾಮಸ್ ಅಲ್ವಾ ಎಡಿಸನ್ ಅವರು ಕಂಡುಹಿಡಿತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ನು. ವಿದ್ಯುತ್ ಬಲ್ಬನ್ನು ಯಾರು ಕಂಡುಹಿಡಿತಾರೆ, ಥಾಮಸ್ ಅಲ್ವಾ
ಎಡಿಸನ್. ನೆಕ್ಸ್ಟ್ ಇದು 14ನೇ ಪಾಠ ಕಂಪ್ಲೀಟ್ ಆಯಿತು. 15ನೇ ಚಾಪ್ಟರ್ ಯಾವುದಪ್ಪ ಅಂದರೆ ಬೆಳಕು. 7th ಸ್ಟ್ಯಾಂಡರ್ಡ್ನಲ್ಲಿರುವಂಥ 15ನೇ ಪಾಠ ಬೆಳಕು. ಬೆಳಕು ಯಾವ ರೀತಿ ಚಲಿಸುತ್ತೆ ಅಂದರೆ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಬೆಳಕು ಯಾವ ರೀತಿ ಚಲಿಸುತ್ತೆ? ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಅದರಲ್ಲಿ ನಾವು ಮೊದಲನೇದಾಗಿ ಬೆಳಕಿನ ಪ್ರತಿಫಲನ ಬಗ್ಗೆ ನೋಡ್ತಾ ಬರೋಣ, ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟ್ ಬಗ್ಗೆ. ದರ್ಪಣದಿಂದಾಗುವ ಬೆಳಕಿನ ದಿಕ್ಕಿನ ಬದಲಾವಣೆಯನ್ನು ಬೆಳಕಿನ ಪ್ರತಿಫಲನ ಎನ್ನುವರು. ನೋಡಿ, ದರ್ಪಣ ಅಂದರೆ ಮಿರರ್. ಆ ಮಿರರ್ದಿಂದ ಏನಾಗುತ್ತೆ? ಬೆಳಕಿನ ದಿಕ್ಕಿನ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಅದನ್ನು ಏನಂತ ಕರಿತೀವಿ ನಾವು? ಬೆಳಕಿನ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತೇಳಿ ಕರಿತೀವಿ. ನೋಡಿ, ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಯಾವ ರೀತಿ ಇರ್ತೈತತ್ತ? ನೇರವಾಗಿರ್ತೈತತ್ತ. ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ನೇರವಾಗಿರ್ತೈತಿ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಇದು ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಏನಂತ ಪ್ರಶ್ನೆ ಕೇಳ್ಬೋದು ಅವರು? ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಯಾವ ರೀತಿ ಇರುತ್ತಂದರೆ ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರ್ತೈತಿ. ನೆಕ್ಸ್ಟ್, ಮಿಥ್ಯ ಪ್ರತಿಬಿಂಬ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಇದನ್ನು ಇಂಗ್ಲೀಷ್ನಲ್ಲಿ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ನೋಡಿ, ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ, ನೋಡಿ, ಸಮತಲ ದರ್ಪಣದಿಂದ ಉಂಟಾದ ಒಂದು ಪ್ರತಿಬಿಂಬ ಉಂಟಾಗಿರ್ತೈತಲ್ಲ, ಆ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಾಗುವುದಿಲ್ಲ. ಅಂದರೆ ಸಾಧ್ಯವಾಗದೇ ಇದ್ದಪ್ಪ ಅಂದ್ರೆ ಅಂಥ ಪ್ರತಿಬಿಂಬವನ್ನು ಏನಂತ ಕರಿತೀವಿ? ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ನೋಡಿ, ಒಂದು ಸಮತಲ ದರ್ಪಣದಿಂದ ನಾವು ಒಂದು ಪ್ರತಿಬಿಂಬವನ್ನು ಪಡೆದೀವಪ್ಪ ಅಂದರೆ ಅದು ಪರದೆಯ ಮೇಲೆ ನಮಗೆ ಪಡೆಯೋಕ್ಕೆ ಸಾಧ್ಯವಾಗಲಿಲ್ಲಪ್ಪ ಅಂದ್ರೆ ಅದನ್ನು ಮಿಥ್ಯ ಪ್ರತಿಬಿಂಬ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಅದರ ಅಪೋಸಿಟೇ ಸತ್ಯ ಪ್ರತಿಬಿಂಬ. ಅಂದರೆ ಒಂದು ಸಮತಲ ದರ್ಪಣದಿಂದ ನಾವು ಉಂಟಾದಂಥ ಒಂದು ಪ್ರತಿಬಿಂಬ ಅದನ್ನು ಏನಾದರೂ ಪರದೆಯ ಮೇಲೆ ಪಡೆದೀವಪ್ಪ ಅಂದ್ರೆ, ಪರದೆಯ ಮೇಲೆ ಉಂಟಾದ ಪ್ರತಿಬಿಂಬವನ್ನು ಅಥವಾ ಅದನ್ನು ಪರದೆಯ ಮೇಲೆ ಪಡೆದೀವಪ್ಪ ಅಂದ್ರೆ ಅದನ್ನು ಏನಂತ ಕರಿತೀವಿ? ಸತ್ಯ ಪ್ರತಿಬಿಂಬ ಅಥವಾ ರಿಯಲ್ ಇಮೇಜ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ನಾವು ಇವಾಗ ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರ್ ಬಗ್ಗೆ ನೋಡ್ತಾ ಬರೋಣ. ಮಿರರ್ ಅಂದರೆ ಒಂದು ಕಡೆ ಏನಿರುತ್ತೆ? ಲೇಪನ ಇರುತ್ತೆ, ಒಂದು ಕಡೆ ಗ್ಲಾಸ್ ಇರುತ್ತೆ. ಅದನ್ನು ಮಿರರ್ ಅಂತ ಕರಿತೀವಿ. ಅದರಲ್ಲೂ ಕೂಡ ನಿಮ್ನ ದರ್ಪಣ ಕಾನ್ಕೇವ್ ಮಿರರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಗೋಲೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಬಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಎನ್ನುವರು. ನೋಡಿ, ಒಂದು ಗೋಲೀಯ ಅಂದರೆ ಈ ರೀತಿಯಾಗಿ ಗೋಲೀಯ ದರ್ಪಣ ಇರುತ್ತೆ. ಓಕೆನಾ? ಈ ಗೋಲೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಬಾಗಿತ್ತಪ್ಪ ಅಂದರೆ ಇದನ್ನು ಏನಂತ ಕರಿತೀವಿ? ಇವತ್ತು ನಿಮ್ನ ದರ್ಪಣ ಅಂತೇಳಿ ಕರಿತೀವಿ, ಕಾನ್ಕೇವ್ ಮಿರರ್. ಇಲ್ಲಿ ನೀವು ನೋಡ್ಬೋದು, ಇದು ನಿಮ್ನ ದರ್ಪಣ. ಯಾವ ದರ್ಪಣ ಇದು? ನಿಮ್ನ ದರ್ಪಣ. ಇದು ಪೀನ ದರ್ಪಣ. ನೋಡಿ, ಇಲ್ಲಿ ಏನಾಗಿದೆಪ್ಪ ಅಂದರೆ ಒಳಬಾಗಿದೆ. ಅಂದರೆ ಈ ರೀತಿ ಇದೇನಿದು? ಇದೊಂದು ಲೇಪನ ಮಾಡಿರುವಂಥ ಒಂದು ಭಾಗ. ಇದು ಏನು? ಮಿರರ್ನ ಭಾಗ. ಹೌದಾ? ಇದನ್ನು ಏನಂತ ಕರಿತೀವಿ ನಾವು? ನಿಮ್ನ ದರ್ಪಣ. ಇದನ್ನು ಪೀನ ದರ್ಪಣ ಅಂತೇಳಿ ಕರಿತೀವಿ. ನೆಕ್ಸ್ಟ್, ನಿಮ್ನ ದರ್ಪಣವು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನಿಮ್ನ ದರ್ಪಣ ಯಾವ ರೀತಿಯ ಪ್ರತಿಬಿಂಬವನ್ನು ಉಂಟು ಮಾಡ್ತೈತಿ? ಸತ್ಯ ಮತ್ತು ತಲೆ ಕೆಳಗಾದ. ಸತ್ಯ ಪ್ರತಿಬಿಂಬ ಅಂದರೆ ಅದನ್ನು ನಾವು ಯಾವ ಪರದೆಯ ಮೇಲೆ ಪಡೆಯೋಕ್ಕೆ ಸಾಧ್ಯ ಆಗ್ತೈತಿ ಅಂಥ ಪ್ರತಿಬಿಂಬ ಮತ್ತು ತಲೆ ಕೆಳಗಾಗಿರುವಂಥ ಪ್ರತಿಬಿಂಬವನ್ನು ಉಂಟು ಮಾಡ್ತೈತಿ. ನೆಕ್ಸ್ಟ್, ದರ್ಪಣದ ಬಹಳ ಸಮೀಪದಲ್ಲಿ ವಸ್ತುವನ್ನು ಇಟ್ಟಾಗ ಬೈ ಚಾನ್ಸ್ ಏನಾದರೂ ದರ್ಪಣದ ಬಹಳ ಸಮೀಪ ನಿಯರೆಸ್ಟ್ ಆಗಿ ನಾವೇನಾದರೂ ವಸ್ತುವನ್ನು ಇಟ್ಟಿವಪ್ಪ ಅಂದ್ರೆ ಅಲ್ಲಿ ಉಂಟಾದ ಪ್ರತಿಬಿಂಬ ಯಾವ ರೀತಿ ಇರ್ತೈತಿ? ಮಿಥ್ಯ ಇರ್ತೈತಿ. ನೋಡಿ, ದರ್ಪಣದ ನಿಯರೆಸ್ಟ್ ಅಂದರೆ ನಿಮ್ನ ದರ್ಪಣದ ನಿಯರೆಸ್ಟ್ ಆಗಿ ಒಂದು ವಸ್ತುವನ್ನು ಇಟ್ಟಾಗ ಅಲ್ಲಿ ಮಿಥ್ಯ, ನೇರ ಮತ್ತು ವರ್ಧಿತವಾಗಿರುವಂಥ ಪ್ರತಿಬಿಂಬವನ್ನು ಪಡಿತೀವಿ. ಅದೇ ವಸ್ತುವನ್ನು ಸ್ವಲ್ಪ ದೂರದಲ್ಲಿಟ್ಟಾಗ ಸತ್ಯ ಮತ್ತು ಕೆಳಗಾದಂಥ ಪ್ರತಿಬಿಂಬವನ್ನು ನಾವು ಪಡಿತೀವಿ. ನೆಕ್ಸ್ಟ್, ನಿಮ್ನ ದರ್ಪಣದ ಬಳಕೆ. ನೋಡಿ, ನಾವು ಕಾನ್ಕೇವ್ ಮಿರರ್ನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಕಣ್ಣುಗಳನ್ನು ವೀಕ್ಷಣೆ ಮಾಡಲು ಅಥವಾ ಕಣ್ಣನ್ನು ಚೆಕ್ ಮಾಡಲು ಡಾಕ್ಟರ್ ಏನು ಬಳಸ್ತಾರೆ? ನಿಮ್ನ ದರ್ಪಣ ಕಾನ್ಕೇವ್ ಮಿರರ್ನ ಬಳಸ್ತಾರೆ. ಕಾನ್ಕೇವ್ ಮಿರರ್ ಏನು ಮಾಡ್ತೈತಪ್ಪ ಅಂದ್ರೆ ಅದೇನು ಚಿಕ್ಕದಾಗಿರುವಂಥ ವಸ್ತುವನ್ನು ಬಹಳ ದೊಡ್ಡದಾಗಿ ತೋರಿಸ್ತೈತಿ. ಯಾವುದು? ಕಾನ್ಕೇವ್ ಮಿರರ್. ನೋಡಿ, ಚಿಕ್ಕದಾಗಿರುವಂಥ ವಸ್ತುವನ್ನು ಬಹಳ ದೊಡ್ಡದಾಗಿ ತೋರಿಸುವಂಥದ್ದೇ ಕಾನ್ಕೇವ್ ಮಿರರ್. ನೆಕ್ಸ್ಟ್, ಕಿವಿಯನ್ನು ಚೆಕ್ ಮಾಡುವಂಥ ಡಾಕ್ಟರ್ಸ್ಗಳು ಕೂಡ ಏನು ಬಳಸ್ತಾರೆ? ಈ ಕಾನ್ಕೇವ್ ಮಿರರ್ ಅಥವಾ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಮೂಗಿನ ಡಾಕ್ಟ್ರು, ಗಂಟಲು ಪರೀಕ್ಷಿಸಲು ಡಾಕ್ಟ್ರು ಏನು ಮಾಡ್ತಾರೆ? ಇದನ್ನು
ನಿಮ್ನ ದರ್ಪಣವನ್ನು ಬಳಸ್ತಾರೆ. ಅದೇ ರೀತಿಯಾಗಿ ದಂತ ವೈದ್ಯರು ಸಹ ಹಲ್ಲಿನ ದೊಡ್ಡ ಪ್ರತಿಬಿಂಬ ನೋಡಲು ಬಳಸುವರು. ದಂತ ವೈದ್ಯರು ಅಂದರೆ ಹಲ್ಲಿನ ಡಾಕ್ಟರ್ ಕೂಡ ಏನು ಮಾಡ್ತಾರಂತೆ, ಈ ದರ್ಪಣವನ್ನು ಬಳಸ್ತಾರಂತೆ. ಯಾವ ದರ್ಪಣ? ನಿಮ್ನ ದರ್ಪಣವನ್ನು. ನೋಡಿ, ಇದು ಇಂಪಾರ್ಟೆಂಟ್ ಇದೆ. ದಂತ ವೈದ್ಯರು ಬಳಸುವಂಥ ದರ್ಪಣ ಯಾವುದು? ನಿಮ್ನ ದರ್ಪಣ. ಕಣ್ಣಿನ ಡಾಕ್ಟರ್, ಕಿವಿಯ ಡಾಕ್ಟರ್, ಮೂಗಿನ ಡಾಕ್ಟರ್ ಮತ್ತು ಗಂಟಲುಗಳನ್ನು ಪರೀಕ್ಷಿಸಲು ಯಾವ ದರ್ಪಣವನ್ನು ಬಳಸ್ತಾರೆ ಅಂತ ಪ್ರಶ್ನೆ ಏನಾದರೂ ಕೇಳಿದರೆ ನೀವು ನಿಮ್ನ ದರ್ಪಣ ಅಂತೇಳಿ ಆನ್ಸರ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಗೋಲಿಯ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಹೊರಬಾಗಿದ್ದರೆ ಅದನ್ನು ಪೀನ ದರ್ಪಣ ಎನ್ನುವರು. ಹೌದಾ? ಗೋಲಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಬಾಗಿತ್ತಪ್ಪ ಅಂದರೆ ಅದನ್ನು ಏನಂತ ಕರಿತೀವಿ ನಾವು? ಪೀನ ದರ್ಪಣ ಅಂತೇಳಿ ಕರಿತೀವಿ. ವಾಹನದ ಪಾರ್ಶ್ವನೋಟ ಅಥವಾ ಹಿಮ್ನೋಟ ದರ್ಪಣವಾಗಿ ಬಳಸುವರು. ನೋಡಿ, ಪೀನ ದರ್ಪಣವನ್ನು ಎಲ್ಲಿ ಬಳಸ್ತಾರೆ? ನೀವು ಯಾವುದರಲ್ಲಪ್ಪ ಅಂದರೆ ಬೈಕ್ಗಳ ಹಿನ್ನೋಟ ಕನ್ನಡಿಯಲ್ಲಿ ಬಳಸ್ತೀವಿ ಅಥವಾ ವಾಹನಗಳ ಹಿನ್ನೋಟ ಕನ್ನಡಿಯಲ್ಲಿ ಬಳಸ್ತೀವಿ. ಈ ಪೀನ ದರ್ಪಣದ ಲಕ್ಷಣ ಏನಪ್ಪ ಅಂದರೆ, ಇದು ಏನು ಮಾಡ್ತೈತಪ್ಪ ಅಂದರೆ ದೊಡ್ಡದಾದಂಥ ಒಂದು ವಸ್ತುವನ್ನು ಚಿಕ್ಕ ಗಾತ್ರದಲ್ಲಿ ತೋರಿಸ್ತೈತಿ. ದೊಡ್ಡದಾದಂಥ ವಸ್ತುಗಳನ್ನು ಚಿಕ್ಕ ಗಾತ್ರಗಳಲ್ಲಿ ತೋರಿಸುವುದೇ ಪೀನ ದರ್ಪಣ. ಆದರೆ ಚಿಕ್ಕದಾಗಿರುವಂಥ ವಸ್ತುವನ್ನು ದೊಡ್ಡ ಗಾತ್ರದಲ್ಲಿ ತೋರಿಸುವುದೇ ನಿಮ್ನ ದರ್ಪಣ. ಗೊತ್ತಾಯ್ತಾ? ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಕ್ಕಿರುವಂಥ ವ್ಯತ್ಯಾಸ. ನೆಕ್ಸ್ಟ್, ಈ ನಿಮ್ನ ದರ್ಪಣವು ಏನಾಗಿರ್ತೈತಿ? ಅದು ಒಳಬಾಗಿರ್ತೈತಿ. ನಿಮ್ನ ದರ್ಪಣ ಏನಾಗಿರ್ತೈತಿ? ಅದು ಒಳಬಾಗಿರ್ತೈತಿ ಈ ರೀತಿಯಾಗಿ. ನೆಕ್ಸ್ಟ್, ಪೀನ ದರ್ಪಣವು ಹೊರಬಾಗಿರ್ತೈತಿ. ಓಕೆನಾ? ಮಸೂರಗಳಲ್ಲಿ ನಾವು ನೋಡ್ತಾ ಬರೋದಾದರೆ, ಅಂದರೆ ನಾವು ದರ್ಪಣಗಳಲ್ಲಿ 2 ವಿಧಗಳನ್ನು ನೋಡಿದ್ದೀವಿ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ, ಮತ್ತು ಇನ್ನೊಂದು ಸಮತಲ ದರ್ಪಣ ಅಂತ ಕೂಡ ಬರುತ್ತೆ. ಅದೇ ರೀತಿಯಾಗಿ ಮಸೂರಗಳಲ್ಲಿ ನೋಡ್ತಾ ಬರೋದಾದರೆ 2 ವಿಧವನ್ನು ನೋಡ್ತೀವಿ. ಎಷ್ಟು ವಿಧ? ಮಸೂರಗಳಲ್ಲಿ 2 ವಿಧ. ಮೊದಲದ್ದು ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್. ಹೌದಾ? ಇದು ಯಾವ ರೀತಿ ಇರುತ್ತೆ? ಅಂಚಿನಲ್ಲಿ ತೆಳುವಾಗಿರುತ್ತೆ. ಪೀನ ಮಸೂರ ಯಾವ ರೀತಿ ಇರುತ್ತೆ? ಒಂದು ಸೆಕೆಂಡ್ ಇಲ್ಲಿ ನೋಡಿ. ನೀವು ಪೀನ ಮಸೂರವನ್ನು ಡಯಾಗ್ರಾಮ್ ರೂಪದಲ್ಲಿ ತೋರಿಸ್ತೀನಿ. ರೈಟ್, ಇಲ್ಲಿ ನೋಡಿ. ಇಲ್ಲಿ ಇದು ಏನಪ್ಪ ಅಂದರೆ ಒಂದು ಪೀನ ಮಸೂರ. ಅಂಚಿನಲ್ಲಿ ಏನಾಗಿರುತ್ತೆ? ಅಂಚುಗಳಲ್ಲಿ ಇದು ಅಂಚುಗಳಲ್ಲಿ ಏನಾಗಿರುತ್ತೆ? ತೆಳುವಾಗಿರುತ್ತೆ. ಅಂಚುಗಳಲ್ಲಿ ಏನಿದೆ? ತೆಳುವಾಗಿದೆ. ಮಧ್ಯದಲ್ಲಿ ಏನಿದೆ? ದಪ್ಪವಾಗಿರುವಂಥ ಒಂದು ಮಸೂರಗಳನ್ನೇ ನಾವು ಏನಂತ ಕರಿತೀವಿ? ಪೀನ್ ಮಸೂರಗಳಂತೇಳಿ ಕರಿತೀವಿ. ನೋಡಿ, ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುವಂಥ ಮಸೂರಗಳೇ ಪೀನ್ ಮಸೂರಗಳು. ಹೌದಾ? ಇದರ ಅಪೋಸಿಟ್ ಏನಾಗಿರುತ್ತೆ? ನಿಮ್ನ ಮಸೂರ ಆಗಿರುತ್ತೆ ಅಥವಾ ಕಾನ್ಕೇವ್ ಲೆನ್ಸ್ ಆಗಿರುತ್ತೆ. ನೋಡಿ, ಪೀನ್ ಮಸೂರವನ್ನು ಏನಂತ ಕರಿತೀವಪ್ಪ ಅಂದರೆ, ಪೀನ ಮಸೂರವು ಸಾಮಾನ್ಯವಾಗಿ ಏನು ಮಾಡುತ್ತೆ? ತನ್ನ ಮೂಲಕ ಹಾಯುವಂಥ ಬೆಳಕನ್ನು ಏನು ಮಾಡುತ್ತೆ? ಕೇಂದ್ರೀಕರಿಸುತ್ತದೆ. ಅಂದರೆ ಈ ಪೀನ ಮಸೂರ ಇದೆಯಲ್ಲ, ಈ ಪೀನ ಮಸೂರದ ಮೂಲಕ ಬೆಳಕು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈ ತನ್ನ ಮೂಲಕ ಏನು ಬೆಳಕು ಹೋಗ್ತಾ ಇದೆಯಲ್ಲ, ಇದರ ಮೂಲಕ ಹಾಯುವಂಥ ಬೆಳಕನ್ನು ಈ ಪೀನ ಮಸೂರ ಏನು ಮಾಡುತ್ತೆ? ಇದು ಕೇಂದ್ರೀಕರಿಸುತ್ತೆ. ನೋಡಿ, ಇಲ್ಲಿ ಕೇಂದ್ರೀಕರಿಸ್ತಾ ಇದೆಯಾ ಒಂದೇ ಕಡೆ? ಈ ಕೇಂದ್ರೀಕರಿಸುತ್ತೈತಿ ಯಾವುದು? ಪೀನ ಮಸೂರ. ಅದಕ್ಕಾಗಿ ಈ ಪೀನ್ ಮಸೂರವನ್ನು ಏನಂತ ಕರಿತೀವಿ ನಾವು? ಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ. ಏನಂತ ಕರಿತೀವಿ? ಕೇಂದ್ರೀಕರಿಸುವ ಮಸೂರ. ಯಾವುದನ್ನು ಕೇಂದ್ರೀಕರಿಸುವ ಮಸೂರ ಎಂದು ಕೂಡ ಕರೆಯುವತ್ತೆ ಪ್ರಶ್ನೆಗೆ ಇದ್ರೆ ನೀವು ಪೀನ್ ಮಸೂರ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಈ ಪೀನ್ ಮಸೂರದ ಉಪಯೋಗಗಳನ್ನು ನೋಡ್ತಾ ಬರೋಣ ಬನ್ನಿ. ಈ ಪೀನ್ ಮಸೂರಗಳನ್ನು ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸುವರು. ನೋಡಿ, ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಯಾವ ಮಸೂರವನ್ನು ಬಳಸ್ತೀವಿ? ಪೀನ ಮಸೂರವನ್ನು ಬಳಸ್ತೀವಿ. ನೋಡಿ, ದೂರದೃಷ್ಟಿ ದೋಷ ಅಂದ್ರೇನು? ದೂರದೃಷ್ಟಿ ದೋಷ ಅಂದರೆ ಏನಪ್ಪ ಅಂದರೆ, ದೂರದ ವಸ್ತುಗಳು ಕಾಣ್ತಾವು, ಸಮೀಪದ ವಸ್ತುಗಳು ಕಾಣಲ್ಲ. ನೋಡಿ, ದೂರದೃಷ್ಟಿ ದೋಷ ಅಂದರೆ ಸಮೀಪದ ವಸ್ತುಗಳು ಕಾಣುವುದಿಲ್ಲ, ದೂರದ ವಸ್ತುಗಳು ಏನಾಗ್ತವು? ಕಾಣ್ತವು. ಹೌದಾ? ಇಲ್ಲಿ ನೋಡಿ, ಯಾವ ರೀತಿ ನಾವು ಈ ಪೀನ ಮಸೂರವನ್ನು ಬಳಸೋದ್ರ ಮೂಲಕ ದೂರದೃಷ್ಟಿ ದೋಷವನ್ನು ಸರಿಪಡಿಸಬಹುದು ಅಂದರೆ, ಇದು ಮಸೂರ, ಕನ್ನಡಕದ ಒಂದು ಮಸೂರ ಅಂತ ತಿಳ್ಕೊಳ್ಳಿ. ಈ ಮೂಲಕ ನಾವೇನಾದರೂ ಕಣ್ಣಿನ ಮೂಲಕ ನೋಡ್ತಾ ಇದ್ದೀವಲ್ಲ, ಇವಾಗ ಈ ಪೀನ್ ಮಸೂರ ಇದೆಯಲ್ಲ, ಇವಾಗ ಏನಾಗುತ್ತೆ? ಇಲ್ಲೇ ಕೇಂದ್ರೀಕರಿಸಿದಾಗ ಸಮೀಪದ ವಸ್ತುಗಳು, ದೂರದೃಷ್ಟಿ ದೋಷದಲ್ಲಿ ನಮಗೆ ಸಮೀಪದ ವಸ್ತುಗಳು ಕಾಣ್ತಾ ಇರಲ್ಲ, ಅವಾಗ ಇಲ್ಲೇ ಕೇಂದ್ರೀಕರಿಸೋದ್ರ ಮೂಲಕ ಸಮೀಪದ ವಸ್ತುಗಳು ಕಾಣ್ತಾವೆ, ದೂರದ ವಸ್ತುಗಳು ಕೂಡ ನಾವು ಕಾಮನ್ ಆಗಿ ನೋಡ್ತೀವಿ. ಆದರೆ ದೂರದೃಷ್ಟಿ ದೋಷವು ಅಂದರೆ ಏನು? ಸಮೀಪದ ವಸ್ತುಗಳು ನಮಗೇನು ಕಾಣ್ತಾ ಇರಲ್ಲ. ಅಂಥ ಸಮೀಪದ ವಸ್ತುಗಳನ್ನು ನೋಡಲು ಬಳಸುವಂಥದ್ದು ಯಾವ ಮಸೂರ? ಪೀನ್ ಮಸೂರ. ಯಾಕಪ್ಪ ಅಂದರೆ ಇದು ಏನು ಮಾಡುತ್ತೆ? ಕೇಂದ್ರೀಕರಿಸುತ್ತೆ, ಬೆಳಕನ್ನು ಏನು ಮಾಡುತ್ತೆ?
ಕೇಂದ್ರೀಕರಿಸುತ್ತೆ. ಅದಕ್ಕಾಗಿ ನಾವು ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಈ ಪೀನ ಮಸೂರವನ್ನು ಬಳಸ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಸೂಕ್ಷ್ಮದರ್ಶಕ ನೋಡಿದಿರಾ? ಸೂಕ್ಷ್ಮದರ್ಶಕ ನಿಮಗೆ ಸೈನ್ಸ್ಗಳಲ್ಲಿ ಅಥವಾ ನಿಮ್ಮ ಲ್ಯಾಬ್ರೇಟರಿಗಳಲ್ಲಿ ಇದು ಕಂಡುಬರುತ್ತೆ. ಸೂಕ್ಷ್ಮದರ್ಶಕ ಮೈಕ್ರೋಸ್ಕೋಪ್ಗಳಲ್ಲಿ ನಾವು ಏನು ಬಳಸ್ತೀವಿ? ಪೀನ ಮಸೂರವನ್ನು ಬಳಸ್ತೀವಿ. ನೆಕ್ಸ್ಟ್ ದೂರದರ್ಶಕಗಳಲ್ಲಿ ಪೀನ ಮಸೂರವನ್ನು ಬಳಸ್ತೀವಿ. ದೂರದರ್ಶಕ ಅಂದರೆ ಟೆಲಿಸ್ಕೋಪ್, ನಾಟ್ ಅ ಟೆಲಿವಿಷನ್, ಇಟ್ ಈಸ್ ಅ ಟೆಲಿಸ್ಕೋಪ್. ಟೆಲಿಸ್ಕೋಪ್ ಅಂದರೆ ನಾವು ಗ್ರಹಗಳನ್ನು ನೋಡಲು ಬಳಸ್ತೀವಲ್ಲ, ಅದೇ ಟೆಲಿಸ್ಕೋಪ್. ಆ ಟೆಲಿಸ್ಕೋಪ್ಗಳಲ್ಲಿ ನಾವು ಏನು ಬಳಸ್ತೀವಿ? ಪೀನ ಮಸೂರವನ್ನು ಬಳಸ್ತೀವಿ. ನೆಕ್ಸ್ಟ್ ಭೂತಗನ್ನಡಿ. ಭೂತಗನ್ನಡಿ ನೀವು ನೋಡಿರ್ಬೋದಲ್ಲ, ನಿಮ್ಮ ಕಂಪಾಸ್ನಲ್ಲಿ ಕೊಟ್ಟಿರ್ತಾರೆ ನೋಡಿ, ಯಾವ ರೀತಿ ಇರುತ್ತೆ ಭೂತಗನ್ನಡಿ. ಭೂತಗನ್ನಡಿ ಒಂದು ಸೆಕೆಂಡು, ಭೂತಗನ್ನಡಿಯನ್ನು ಡಯಾಗ್ರಾಮ್ ಮೂಲಕ ತೋರಿಸ್ತೀನಿ ನಿಮಗೆ. ಈ ರೀತಿಯಾಗಿ ನಿಮಗೆ ಭೂತಗನ್ನಡಿ ಕಂಪಾಸ್ನಲ್ಲಿ ಕೊಟ್ಟಿರುತ್ತೆ. ಇದರಲ್ಲಿ ಕೂಡ ಯಾವ ಮಸೂರವನ್ನು ಬಳಸಿರ್ತಾರೆ? ಪೀನ ಮಸೂರವನ್ನು ಬಳಸಿರ್ತಾರೆ. ನೆಕ್ಸ್ಟ್ ಕ್ಯಾಮ್ರಾ ಲೆನ್ಸ್ ಅಂದರೆ ನಮ್ಮ ಕ್ಯಾಮ್ರಾ ಲೆನ್ಸ್ಗಳಲ್ಲಿ ಕೂಡ ಯಾವ ಮಸೂರವನ್ನು ಬಳಸಿರ್ತೀವಿ? ಪೀನ ಮಸೂರವನ್ನು ಬಳಸಿರ್ತಾರೆ. ನೋಡಿ, ಪೀನ ಮಸೂರವನ್ನು ಎಲ್ಲೆಲ್ಲಿ ಬಳಸ್ತಾರೆ? ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸ್ತಾರೆ. ಸೂಕ್ಷ್ಮದರ್ಶಕ ಅಂದರೆ ಮೈಕ್ರೋಸ್ಕೋಪ್ಗಳಲ್ಲಿ ಬಳಸ್ತಾರೆ. ದೂರದರ್ಶಕಗಳಲ್ಲಿ ಬಳಸ್ತಾರೆ. ಯಾವುದರಲ್ಲಿ? ದೂರದರ್ಶಕ ಅಂದರೆ ಟೆಲಿಸ್ಕೋಪ್ಗಳಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಭೂತಗನ್ನಡಿಗಳಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಕ್ಯಾಮ್ರಾ ಲೆನ್ಸ್ಗಳಲ್ಲಿ ಕೂಡ ಪೀನ ಮಸೂರವನ್ನು ಬಳಸ್ತಾರೆ. ಅದೇ ರೀತಿಯಾಗಿ ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಬಗ್ಗೆ ನೋಡ್ತಾ ಬರೋಣ. ಕಾನ್ಕೇವ್ ಲೆನ್ಸ್ ಅಂದರೆ ಏನೂ ಅಲ್ಲ, ಎಕ್ಸಾಕ್ಟ್ ಅಪೋಸಿಟ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರದ ಅಪೋಸಿಟ್ ಇದು ಆಗಿರುತ್ತೆ. ಇದು ಹೆಂಗಪ್ಪ ಅಂದರೆ ಈ ರೀತಿಯಾಗಿರುತ್ತೆ ನೋಡಿ. ಇದು ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ನ ಮಸೂರ. ನೋಡಿ, ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ಮಧ್ಯದಲ್ಲಿ ತೆಳುವಾಗಿರುತ್ತೆ. ಮಧ್ಯದಲ್ಲಿ ತೆಳುವಾಗಿದ್ದು ಅಂಚುಗಳಲ್ಲಿ ಏನಾಗಿರುತ್ತೆ? ದಪ್ಪನಾಗಿರುವಂಥ ಮಸೂರಗಳೇ ಏನಂತ ಕರಿತೀವಿ? ನಿಮ್ನ ಮಸೂರ ಅಂತ ಕರಿತೀವಿ. ನೋಡಿ, ಮಧ್ಯದಲ್ಲಿ ತೆಳುವಾಗಿದ್ದು ಅಂಚಿನಲ್ಲಿ ದಪ್ಪನಾಗಿರುವಂಥ ಮಸೂರಗಳೇ, ಇದು ಮಸೂರ ಆಗಬೇಕು, ಮಸೂರಗಳೇ ನಿಮ್ನ ಮಸೂರ. ನಿಮ್ನ ಮಸೂರ ಏನು ಮಾಡುತ್ತೆ? ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡಿ, ಇದೊಂದು ನಿಮ್ನ ಮಸೂರ. ಇದರ ಮೂಲಕ ಬೆಳಕು ಹಾಯಿದಾಗ ಇದು ಏನಾಗುತ್ತೆ? ಇದು ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ. ಬೆಳಕನ್ನು ಏನು ಮಾಡ್ತಾ ಇದೆ? ಇದು ವಿಕೇಂದ್ರೀಕರಿಸ್ತಾ ಇದೆ. ಹೌದಾ? ಅದಕ್ಕಾಗಿ ಇದನ್ನು ಏನಂತ ಕರಿತೀವಿ? ವಿಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ. ಅಂದರೆ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಯಾವುದನ್ನು? ಈ ನಿಮ್ನ ಮಸೂರವನ್ನು. ಈ ನಿಮ್ನ ಮಸೂರದ ಉಪಯೋಗಗಳನ್ನು ನೋಡ್ತಾ ಬರೋಣ. ನೋಡಿ, ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರವನ್ನು ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸ್ತಾ ಇದ್ವಿ. ಆದರೆ ಈ ನಿಮ್ನ ಮಸೂರವನ್ನು ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸುವರು. ಯಾವ ದೃಷ್ಟಿ ದೋಷ? ಸಮೀಪ ದೃಷ್ಟಿ ದೋಷ. ಹಾಗಾದರೆ ಸಮೀಪ ದೃಷ್ಟಿ ದೋಷ ಅಂದ್ರೇನು? ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪದ ವಸ್ತುಗಳು ಕಾಣ್ತಾವು, ಆದರೆ ದೂರದ ವಸ್ತುಗಳು ಕಾಣಲ್ಲ. ಹಾಗಾಗಿ ಈ ಲೆನ್ಸನ್ನು ಬಳಸ್ತೀವಿ ನಾವು. ಯಾವ ಲೆನ್ಸನ್ನು? ನಿಮ್ನ ಮಸೂರವನ್ನು. ಈ ರೀತಿಯಾಗಿ ಬೆಳಕು ಬಂದಾಗ ಇದೇನಾಗುತ್ತೆ? ಡೈವರ್ಜ್ ಆಗುತ್ತೆ. ಆವಾಗ ನಮಗೆ ದೂರದ ವಸ್ತುಗಳು ನಮಗೇನಾಗ್ತಾವೆ? ಕಾಣ್ತಾವೆ. ನೆಕ್ಸ್ಟ್ ಟಾರ್ಚ್ಗಳಲ್ಲಿ ಏನು ಬಳಸ್ತೀವಿ ನಾವು? ನಿಮ್ನ ಮಸೂರವನ್ನು ಬಳಸ್ತೀವಿ. ಯಾವ ರೀತಿಯಪ್ಪ ಅಂದರೆ ನಾವು ಟಾರ್ಚ್ ಅನ್ನು ಹೊಡೆದಾಗ ಯಾವ ರೀತಿ ಬೆಳಕು ಏನಾಗುತ್ತೆ? ವಿಕೇಂದ್ರೀಕರಿಸುತ್ತೆ, ಅಂದರೆ ಚೆಲ್ಲುತ್ತೆ ಬೆಳಕು ಈ ರೀತಿಯಾಗಿ. ಹೌದಾ? ಟಾರ್ಚಿನ ಬೆಳಕು ಈ ರೀತಿಯಾಗಿ ಚೆಲ್ಲುತ್ತೆ. ಹೌದಾ? ಅದಕ್ಕಾಗಿ ನಾವು ಬೈ ಚಾನ್ಸ್ ನಾವೇನಾದರೂ ಅಲ್ಲಿ ಪೀನ್ ಮಸೂರವನ್ನು ಬಳಸಿದ್ದೀವಪ್ಪ ಅಂದ್ರೆ ಟಾರ್ಚಿನ ಲೈಟ್ ಯಾವ ರೀತಿ ಬೀಳ್ತಿತ್ತು? ಇದು ಟಾರ್ಚ್ ಅಂತ ತಿಳ್ಕೊಳ್ಳಿ. ನಾವು ಪೀನ್ ಮಸೂರವನ್ನು ಬಳಸಿದ್ದೀವಪ್ಪ ಅಂದರೆ ಈ ರೀತಿಯಾಗಿ ಒಂದೇ ಕಡೆ ಕೇಂದ್ರೀಕರಿಸ್ತಿತ್ತು. ಮೊದಲು ಏನು ನಮಗೆ ಕಾಣ್ತಾ ಇರಲಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತೀವಿ? ಅದರಲ್ಲಿ ಟಾರ್ಚ್ಗಳಲ್ಲಿ ನಿಮ್ನ ಮಸೂರವನ್ನು ಬಳಸ್ತೀವಿ. ಅಂದರೆ ನಮಗೆ ದೂರದ ವಸ್ತುಗಳು ಮತ್ತು ಸೈಡ್ನ ವಸ್ತುಗಳು ಕೂಡ ಕಾಣ್ತಾವೆ. ಓಕೆನಾ? ನೆಕ್ಸ್ಟ್ ಕಾರು ಮತ್ತು ಸ್ಕೂಟರ್ ಇರ್ತಾವಲ್ಲ, ಅವುಗಳ ಮುಂಭಾಗದ ದೀಪಗಳಲ್ಲಿ, ಅಂದರೆ ಕಾರು ಮತ್ತು ಸ್ಕೂಟರ್ಗಳ ಮುಂಭಾಗದ ಹೆಡ್ಲೈಟ್ ಇರುತ್ತಲ್ಲ, ಆ ಹೆಡ್ಲೈಟ್ಗಳಲ್ಲಿ ಕೂಡ ಯಾವ ಮಸೂರವನ್ನು ಬಳಸ್ತೀವಿ? ನಿಮ್ನ ಮಸೂರವನ್ನು ಬಳಸ್ತೀವಿ. ಯಾವ ಮಸೂರ? ನಿಮ್ನ ಮಸೂರ. ನೆಕ್ಸ್ಟ್ ಪೀನ್ ಮಸೂರವು ಯಾವ ರೀತಿ ಇರುತ್ತಪ್ಪ ಅಂದರೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡ್ತೈತಿ. ಯಾವುದು? ಪೀನ ಮಸೂರ. ಆದರೆ ಇನ್ನೊಂದು ಪೀನ ಮಸೂರ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡ್ತೈತಿ. ಓಕೆ, ಆದರೆ ವಸ್ತುವನ್ನು ಏನಾದರೂ ಬೈ ಚಾನ್ಸ್ ವಸ್ತುವನ್ನು ಪೀನ ಮಸೂರದ ನಿಯರೆಸ್ಟ್ ಇಟ್ಟಿರಪ್ಪ ಅಂದರೆ, ಇದೊಂದು ವಸ್ತು ಹತ್ತಿಕೊಳ್ಳಿ ನೋಡಿ, ಇದು ಪೀನ ಮಸೂರ. ಎಸ್, ಇದು ಪೀನ ಮಸೂರ. ಈ ಪೀನ ಮಸೂರದಲ್ಲಿ ಏನಾಗುತ್ತೆ? ವಸ್ತು ಇಲ್ಲಿದೆ, ಇದು ಏನಾಗುತ್ತೆ?
ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡ್ತೈತಿ. ಇದೇ ವಸ್ತುವನ್ನು ಬೈ ಚಾನ್ಸ್ ಸಮೀಪ ತಂದು ಇಟ್ಟರೆ, ಯಾವುದರ ಸಮೀಪ, ಮಸೂರದ ಸಮೀಪ ತಂದಿಟ್ಟರೆ ಅದೇನಾಗುತ್ತೆ, ಪ್ರತಿಬಿಂಬವು ಮಿಥ್ಯ, ನೇರ ಮತ್ತು ವರ್ಧಿತವಾಗಿರ್ತೈತಿ. ಓಕೆನಾ. ನೆಕ್ಸ್ಟ್, ವಸ್ತುಗಳನ್ನು ದೊಡ್ಡದಾಗಿ ನೋಡಲು ಬಳಸುವ ಪೀನ್ ಮಸೂರವನ್ನು ವರ್ಧಕ ಮಸೂರ ಎನ್ನುವರು. ವಸ್ತುಗಳನ್ನು ದೊಡ್ಡದಾಗಿ ನೋಡಲು ಬಳಸುವಂಥ ಪೀನ್ ಮಸೂರವನ್ನು ಏನಂತ ಕರಿತೀವಿ, ವರ್ಧಕ ಮಸೂರ ಅಂತೇಳಿ ಕರಿತೀವಿ. ನಿಮ್ನ ಮಸೂರವು ಯಾವಾಗಲೂ ನೇರ, ಮಿಥ್ಯ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನೋಡಿ, ನಿಮ್ನ ಮಸೂರವು ಯಾವಾಗಲೂ ನೇರ, ಮಿಥ್ಯ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡ್ತೈತಿ. ನೋಡಿ, ನಿಮ್ನ ದರ್ಪಣ ಬೇರೆ. ನಿಮ್ನ ದರ್ಪಣದಲ್ಲಿ ಏನಾಗುತ್ತೆ, ನಿಮ್ನ ದರ್ಪಣದಲ್ಲಿ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣ್ತಾವು, ಆದರೆ ನಿಮ್ನ ಮಸೂರದಲ್ಲಿ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿ ಕಾಣ್ತೈತಿ. ನಿಮ್ನ ಮಸೂರ ಮತ್ತು ನಿಮ್ನ ದರ್ಪಣ ಎರಡು ಅಪೋಸಿಟಾಗಿ ವರ್ಕ್ ಮಾಡ್ತಾವೆ. ಅದೇ ರೀತಿಯಾಗಿ ಪೀನ ಮಸೂರ, ಪೀನ ದರ್ಪಣ, ಅದು ಕೂಡ ಪೀನ ದರ್ಪಣದಲ್ಲಿ ನಾವು ಸಣ್ಣದಾಗಿ ಕಾಣ್ತೀವಿ, ಇದರಲ್ಲಿ ಪೀನ ಮಸೂರದಲ್ಲಿ ನಾವು ದೊಡ್ಡದಾಗಿ, ಅಂದರೆ ವರ್ಧಕತೆ ಕರಿತೀವಲ್ಲ, ಅದು ದೊಡ್ಡದಾಗಿ ನೋಡೋಕೆ ಸಾಧ್ಯ ಆಗ್ತೈತಿ. ಅದರಲ್ಲಿ ಪೀನ ಮಸೂರದಲ್ಲಿ, ಪೀನ ದರ್ಪಣದಲ್ಲಿ ದೊಡ್ಡ ವಸ್ತುಗಳು ಸಣ್ಣದಾಗಿ ಕಾಣ್ತೈತಿ. ಓಕೆನಾ, ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್, ಬೆಳಕುಗಳಲ್ಲಿ ಬೆಳಕು ಯಾವ ಬಣ್ಣವನ್ನು ಹೊಂದೈತಪ್ಪ ಅಂದರೆ, ಬಿಳಿ ಬಣ್ಣವಂತ ಒಂದು ಬೆಳಕಿರ್ತೈತಲ್ಲ, ಅದರಲ್ಲಿ ಎಷ್ಟು ಬಣ್ಣಗಳಿರ್ತಾವಪ್ಪ ಅಂದರೆ ಟೋಟಲ್ 7 ಬಣ್ಣಗಳಿಂದ ಕೂಡಿರ್ತೈತಿ. ಒಂದು ಬಿಳಿಯ ಬೆಳಕು 7 ಬಣ್ಣಗಳಿಂದ ಕೂಡಿರ್ತೈತಿ. ಅದು ಹೇಗೆ ನೋಡ್ಬೋದಪ್ಪ ಅಂದರೆ, ಒಂದು ಪ್ರಿಸಮ್ ತೊಗೊಳ್ಳಿ, ಆ ಪ್ರಿಸಮ್ ಮೂಲಕ ಒಂದು ಬೆಳಕನ್ನು ಹಾಯಿಸಿದಾಗ ಅದು ಏನು ಮಾಡುತ್ತೆ, 7 ರೀತಿಯ ಬೆಳಕನ್ನು ಏನು ಮಾಡುತ್ತೆ, ಚದುರುತ್ತೆ. ಅದಕ್ಕಾಗಿ ಇದನ್ನು ಬೆಳಕು ಎಷ್ಟು ಬಣ್ಣಗಳನ್ನು ಹೊಂದಿದೆ, 7 ಬಣ್ಣಗಳಿಂದ ಇದು ಕೂಡಿರ್ತೈತಿ. ಹಾಗಾದರೆ ನೀವು ಕಾಮನ್ ಬಿಲ್ಲುಗಳನ್ನು ನೋಡಿರ್ಬೋದು, ರೇನ್ಬೋಗಳನ್ನು. ಆ ರೇನ್ಬೋ ಕೂಡ 7 ಬಣ್ಣಗಳನ್ನು ಒಳಗೊಂಡಿರ್ತೈತಿ. ಎಷ್ಟು ಬಣ್ಣಗಳನ್ನು ಒಳಗೊಂಡಿರ್ತೈತಿ, 7. ಆ 7 ಬಣ್ಣಗಳು ಯಾವ್ಯಾವಪ್ಪ ಅಂದರೆ, ಒಂದು ಕೆಂಪು, ಇನ್ನೊಂದು ಕಿತ್ತಳೆ, ಹಳದಿ, ಹಸಿರು, ನೀಲಿ, ಊದ ಅಥವಾ ಇಂಡಿಗೋ ಅಂತ ಕರಿತೀವಿ. ನೆಕ್ಸ್ಟ್, ನೇರಳೆ. ಹೌದಾ, ಅವರು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದಪ್ಪ ಅಂದರೆ, ಕಾಮನ ಬಿಲ್ಲಿನಲ್ಲಿರುವಂಥ ಮಧ್ಯದ ಬಣ್ಣ ಯಾವುದತ್ತೆ ಪ್ರಶ್ನೆ ಕೇಳ್ಬೋದು. ಮಧ್ಯದ ಬಣ್ಣ ಯಾವುದಾಗುತ್ತೆ, ಹಸಿರಾಗುತ್ತೆ. ಕಾಮನ ಬಿಲ್ಲಿನಲ್ಲಿರುವಂಥ ಮಧ್ಯದ ಬಣ್ಣ ಹಸಿರು. ಓಕೆನಾ, ಇದಿಷ್ಟೇನಾಗಿತ್ತಪ್ಪ ಅಂದರೆ ಬೆಳಕು ಚಾಪ್ಟರ್ ಬಗ್ಗೆ ಪಾಠ ಆಗಿತ್ತು. ನೆಕ್ಸ್ಟ್, ನಾವು ನೀರು ಒಂದು ಅಮೂಲ್ಯ ಸಂಪನ್ಮೂಲ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಇದು 16ನೇ ಚಾಪ್ಟರ್ ಆಗಿರುತ್ತೆ. ನೀರಿನ ಅಣುಸೂತ್ರ H2O. ನೀರಿನ ಅಣುಸೂತ್ರ ಏನು, H2O. ಇಲ್ಲಿ ನೋಡಿ, ಹೈಡ್ರೋಜನ್ನ 2 ಅಣುಗಳದವು. ನೆಕ್ಸ್ಟ್, ಆಕ್ಸಿಜನ್ನ 1 ಅಣು ಇದೆ. ನೋಡಿ, ಹೈಡ್ರೋಜನ್ನ ಮತ್ತು ಆಕ್ಸಿಜನ್ ಸೇರಿಕೊಂಡು ಏನಾಗಿದೆ, ಒಂದು ವಾಟರ್ ಮಾಲಿಕ್ಯೂಲ್ ಆಗಿದೆ. ಓಕೆನಾ. ನೋಡಿ, ಮೊದಲನೇದಾಗಿ ನಾವು ವಿಶ್ವ ಜಲ ದಿನದ ಬಗ್ಗೆ ನೋಡ್ತಾ ಬರೋಣ. ಇದು ಅತಿ ಇಂಪಾರ್ಟೆಂಟ್. ಪ್ರತಿ ಒಂದು ಎಕ್ಸಾಮ್ನಲ್ಲೂ ಕೂಡ ಒಂದು ದಿನಾಚರಣೆಯ ಬಗ್ಗೆ ಕೇಳ್ತಾರೆ. ಹೌದಾ, ವಿಶ್ವ ಜಲ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ, ನಾವು ಮಾರ್ಚ್ 22ರಂದು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನ, ಮಾರ್ಚ್ 22 ವಿಶ್ವ ಜಲ ದಿನ. ಓಕೆನಾ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಪ್ರಕಾರ ಅಥವಾ ಅವರ ಶಿಫಾರಸಿನ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಲೀಟರ್ ಕುಡಿಯಲು, ಬಟ್ಟೆ ಒಗೆಯಲು, ಅಡುಗೆ ಮಾಡಲು ಮತ್ತು ಸರಿಯಾಗಿ ನೈರ್ಮಲ್ಯ ನಿರ್ವಹಿಸಲು ಬೇಕಾಗುವ ನೀರಿನ ಕನಿಷ್ಠ ಮೊತ್ತ ಎಷ್ಟಪ್ಪ ಅಂದರೆ 50 ಲೀಟರ್. ನೋಡಿ, ಒಬ್ಬ ಮನುಷ್ಯ ದಿನಕ್ಕೆ 50 ಲೀಟರ್ ನೀರನ್ನು ಬಳಸಬೇಕಂತೇಳಿ ಶಿಫಾರಸು ಮಾಡಿದೆ. ನೆಕ್ಸ್ಟ್, 2003ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿಹಿ ನೀರಿನ ವರ್ಷ ಎಂದು ಆಚರಿಸಲಾಗಿದೆ. ನೋಡಿ, 2003ನೇ ವರ್ಷವನ್ನು ಏನಂತ ಆಚರಣೆ ಮಾಡಲಾಗಿದೆ, ಅಂತಾರಾಷ್ಟ್ರೀಯ ಸಿಹಿ ನೀರಿನ ವರ್ಷ ಅಂತೇಳಿ ಆಚರಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ನಮ್ಮ ಭೂಮಿಯ ಮೇಲೆ ಶೇಕಡ ಎಷ್ಟರಷ್ಟು ನೀರಿನಿಂದ ಆವೃತವಾಗಿದೆ ನಮ್ಮ ಭೂಮಿಯಪ್ಪ ಅಂದರೆ, ಶೇಕಡ 71% ಏನಾಗಿದೆ, ನೀರಿನಿಂದ ಆವೃತವಾಗಿದೆ. ಶೇಕಡ 71. ಹಾಗಾದರೆ ಉಳಿದಂಥ ಶೇಕಡ 29% ಏನಿದೆ, ಭೂಭಾಗ ಇದೆ. ಭೂಭಾಗ 29% ಇದ್ದರೆ ನೀರಿನಿಂದ ಎಷ್ಟು ಆವೃತವಾಗಿದೆ, ಶೇಕಡ 71. ಈ ನೀರು ಯಾವ ಸ್ಥಿತಿಯಲ್ಲಿ ದೊರೀತೈತಪ್ಪ ಅಂದರೆ, ನಮಗೆ ನೀರು ಈ 3 ಸ್ಥಿತಿಯಲ್ಲಿ ದೊರೀತೈತಿ. ಯಾವುದು, ಒಂದು ಘನ, ಇನ್ನೊಂದು ದ್ರವ ಮತ್ತು ಅನಿಲ. ಈ 3 ಸ್ಥಿತಿಯಲ್ಲಿ ನಮಗೆ ನೀರು ದೊರೀತೈತಿ. ಘನ ರೂಪದಲ್ಲಿ ಯಾವ ರೀತಿ ಇರ್ತೈತಿ ನೀರಪ್ಪ ಅಂದರೆ, ಹಿಮ ಮತ್ತು ಮಂಜಿನ ರೂಪದಲ್ಲಿ ಇರ್ತೈತಿ. ನೋಡಿ, ನೀರು ಘನ ರೂಪದಲ್ಲಿ, ಹಿಮ ಮತ್ತು ಮಂಜಿನ ರೂಪದಲ್ಲಿ, ಹಿಮಮುಕುಟವಾಗಿ ಭೂಮಿಯ ಧ್ರುವಗಳಲ್ಲಿ ಹಿಮಮುಕುಟವಾಗಿ ಏನಾಗಿರ್ತೈತಿ, ಭೂಮಿಯ ಧ್ರುವ ಪ್ರದೇಶಗಳು ಇರ್ತಾವಲ್ಲ, ಇದು ಭೂಮಿ, ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಈ 2 ಧ್ರುವಗಳಲ್ಲಿ ಏನಾಗಿರ್ತೈತಿ, ಹಿಮದಿಂದ
ಕೂಡಿರ್ತೈತಿ. ನೆಕ್ಸ್ಟ್ ಹಿಮ ಪರ್ವತಗಳು ಮತ್ತು ಹಿಮ ನದಿಗಳಲ್ಲೂ ಕೂಡ ಏನಾಗಿರ್ತೈತಿ, ನಮಗೆ ಘನ ರೂಪದಲ್ಲಿ ನೀರು ಕಂಡು ಬರ್ತೈತಿ. ನೆಕ್ಸ್ಟ್ ದ್ರವ ರೂಪದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಸಾಗರಗಳಲ್ಲಿ, ಸರೋವರಗಳಲ್ಲಿ, ನದಿಗಳಲ್ಲಿ, ಅಂತರ್ಜಲಗಳಲ್ಲಿ, ಕೆರೆಗಳಲ್ಲಿ, ನೆಕ್ಸ್ಟ್ ಸಮುದ್ರದಲ್ಲಿ, ಇವೆಲ್ಲವುಗಳಲ್ಲಿ ನಮಗೆ ನೀರು ಯಾವ ರೀತಿ ಕಂಡು ಬರ್ತೈತಿ, ದ್ರವ ರೂಪದಲ್ಲಿ ಕಂಡು ಬರ್ತೈತಿ. ಅದೇ ರೀತಿಯಾಗಿ ಅನಿಲ ರೂಪದಲ್ಲಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ನೀರಾವಿಯಲ್ಲಿ ಕಂಡು ಬರ್ತೈತಿ. ನೋಡಿ, ನೀರಾವಿಯು ಅನಿಲ ರೂಪದಲ್ಲಿ ಇರುವಂಥ ಒಂದು ನೀರಿನ ಒಂದು ಸ್ಥಿತಿ. ಓಕೆನಾ. ನೆಕ್ಸ್ಟ್ ಅಂತರ್ಜಲ ಮಟ್ಟ ಅಂದ್ರೇನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಮಣ್ಣಿನ ಕಣಗಳ ನಡುವಿನ, ನೋಡಿ ಮಣ್ಣಿನ ಕಣಗಳ, ಈ ಮಣ್ಣಿನ ಕಣಗಳು, ಇದು ಮಣ್ಣಿನ ಕಣ ಮತ್ತು ಇಷ್ಟು ಇಲ್ಲಿ ಮಣ್ಣಿನ ಕಣ ಇದೆ. ಈ ಮಣ್ಣಿನ ಕಣಗಳ ನಡುವಿನ ಸ್ಥಳಾವಕಾಶಗಳಲ್ಲಿ ಮತ್ತು ಕಲ್ಲುಗಳ ನಡುವಿನ ಅವಕಾಶವು ನೀರಿನಿಂದ ತುಂಬಿರುವ ಮಟ್ಟವನ್ನು ತಲುಪುತ್ತೇವೆ. ಈ ಪದರದ ಮೇಲಿನ ಮಟ್ಟವನ್ನು ಅಂತರ್ಜಲ ಮಟ್ಟ ಎನ್ನುವರು. ಇದೆಲ್ಲ ಇದು ನೀರಿನಿಂದ ಕೂಡಿರ್ತಿತ್ತಲ್ಲ, ಇದನ್ನು ಅಂತರ್ಜಲ ಮಟ್ಟ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಅಂತರ್ಜಲ ಮಟ್ಟದ ಕೆಳಗೆ ಕಂಡುಬರುವ ನೀರನ್ನು ಅಂತರ್ಜಲ ಎನ್ನುವರು. ಈ ಅಂತರ್ಜಲ ಮಟ್ಟ ಇದೆಯಲ್ಲ, ಯಾವುದು ಈ ಅಂತರ್ಜಲ ಮಟ್ಟ, ಈ ಅಂತರ್ಜಲ ಮಟ್ಟದ ಕೆಳಗೆ ಕಂಡುಬರುವಂಥ ಒಂದು ನೀರನ್ನು ಅಂತರ್ಜಲ ಅಂತ ಕರಿತೀವಿ. ಇದೇನು ಕಾಣ್ತಾ ಇದೆ, ಇದನ್ನು ಅಂತರ್ಜಲ, ಇದು ಅಂತರ್ಜಲ ಮಟ್ಟಕ್ಕಿಂತ ಕೆಳಭಾಗದಲ್ಲಿರುವಂಥ ನೀರನ್ನು ಅಂತರ್ಜಲ ಅಂತೇಳಿ ಕರಿತೀವಿ. ಇಲ್ಲಿ ಜಲಧರ ಇದೆ, ಹೌದಾ. ಜಲಧರ ಅಂದರೆ ಏನು ಅನ್ನೋದನ್ನು ಇಲ್ಲಿ ನೋಡ್ತಾ ಬರೋಣ ಬನ್ನಿ. ಅಂತರ್ಜಲದ ಮಟ್ಟದ ಕೆಳಗೆ ಗಟ್ಟಿ ಬಂಡೆಗಳ ನಡುವೆ ನೀರು ಏನಾಗಿರ್ತೈತಿ, ಸಂಗ್ರಹಣೆ ಆಗಿರ್ತೈತಿ. ಅಂಥ ಸಂಗ್ರಹಣೆ ಆಗಿರುವಂಥ ನೀರಿಗೆ ಏನಂತ ಕರಿತೀವಿ, ಜಲಧರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒಳನುಸುಳುವಿಕೆ ಅಂದರೆ ನೆಲದೊಳಗೆ ನೀರು ಇಂಗುವಂಥ ಪ್ರಕ್ರಿಯೆ. ಅಂದರೆ ಮಳೆಯಾದಾಗ ಏನಾಗುತ್ತೆ, ನೀರು ನೆಲದೊಳಗೆ ಇಂಗುತ್ತೆ. ಇಂಥ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ, ಒಳನುಸುಳುವಿಕೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಜಲಧರದಿಂದ ನೀರನ್ನು ಸಾಮಾನ್ಯವಾಗಿ ಯಾವ ರೀತಿ ನಾವು ಮೇಲೆತ್ತೀವಪ್ಪ ಅಂದರೆ ಕೊಳವೆ ಬಾವಿ ಮತ್ತು ಕೈ ಪಂಪುಗಳ ಸಹಾಯದಿಂದ ಮೇಲೆತ್ತಲಾಗುತ್ತೆ ನೋಡಿ. ಓಕೆನಾ. ನೆಕ್ಸ್ಟ್ ಅಂತರ್ಜಲ ಮಟ್ಟದ ಕುಸಿತಕ್ಕೆ ಕಾರಣ ಏನಪ್ಪ ಅಂದರೆ, ನೋಡಿ ಇತ್ತೀಚೆಗೆ ಅಂತರ್ಜಲ ಮಟ್ಟದ ಕುಸಿತ ಭಾಳ ಆಗ್ತಾ ಇದೆ. ಅದಕ್ಕೆ ಏನೇನು ಕಾರಣಪ್ಪ ಅಂದರೆ, ಅತಿ ಮೇನ್ ಆಗಿರುವಂಥ ಕಾರಣ ಏನಪ್ಪ ಅಂದರೆ ಜನಸಂಖ್ಯೆ ಹೆಚ್ಚಳ. ನೋಡಿ, ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರೋದರಿಂದ ನೀರು, ಅಂತರ್ಜಲದಲ್ಲಿರುವಂಥ ನೀರನ್ನು ಜಾಸ್ತಿ ಬಳಕೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಏನಾಗ್ತಾ ಇದೆ, ಅಂತರ್ಜಲ ಮಟ್ಟದ ಕುಸಿತ ಆಗ್ತಾ ಇದೆ. ನೆಕ್ಸ್ಟ್ ಹೆಚ್ಚುತ್ತಿರುವ ಕೈಗಾರಿಕೆ ಹೆಚ್ಚಾಗ್ತಾ ಇರೋದರಿಂದ ನೀರನ್ನು ಏನು ಮಾಡ್ತಾ ಇದೆ, ಹೆಚ್ಚಾಗಿ ಬಳಕೆ ಮಾಡ್ಕೋತಾ ಇದ್ದಾವೆ. ಆ ನೀರನ್ನು ಮತ್ತು ನೆಕ್ಸ್ಟ್ ಹೆಚ್ಚಾಗಿ ಗಲೀಜು ನೀರನ್ನು ಏನು ಮಾಡ್ತಾ ಇದ್ದೇವೆ, ನದಿಗಳಿಗೆ ಸರಬರಾಜು ಮಾಡ್ತಾ ಇರೋದರಿಂದ ಏನಾಗ್ತಿದೆ, ಅಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಾಣ್ತಾ ಇದೆ. ನೆಕ್ಸ್ಟ್ ಕೃಷಿ ಚಟುವಟಿಕೆಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅಂತರ್ಜಲದಲ್ಲಿರುವಂಥ ನೀರನ್ನು ಬೋರ್ವೆಲ್ಗಳ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಕೃಷಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಅಂತರ್ಜಲದ ಮಟ್ಟ ಕುಸಿತ ಆಗ್ತಾ ಇದೆ. ನೆಕ್ಸ್ಟ್ ಅರಣ್ಯನಾಶ ಮಾಡೋದ್ರಿಂದ ಏನಾಗಲ್ಲ, ಮಳೆ ಆಗಲಿಲ್ಲಪ್ಪ ಅಂದರೆ ಅಂತರ್ಜಲ ಭರ್ತಿ ಆಗಲ್ಲ. ಅದಕ್ಕಾಗಿ ಇದು ಕೂಡ ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣ. ನೆಕ್ಸ್ಟ್ ನೀರಿನ ಇಂಗುವಿಕೆಯ ವ್ಯಾಪ್ತಿ ಪ್ರದೇಶ ಕಡಿಮೆ ಆಗುವುದು. ನೋಡಿ ಯಾವ ರೀತಿಯಪ್ಪ ಅಂದರೆ ನೀರಿನ ಇಂಗುವಿಕೆಯ ವ್ಯಾಪ್ತಿ ಪ್ರದೇಶ ಕಡಿಮೆ ಯಾವ ರೀತಿ ಆಗ್ತಾ ಇದೆಯಪ್ಪ ಅಂದರೆ, ನೋಡಿ ನದಿಗಳಲ್ಲಿ ಏನಿರುತ್ತೆ, ಉಸುಕಿರುತ್ತೆ. ಆ ಉಸುಕನ್ನು ಏನು ಮಾಡ್ತಾ ಇದ್ದಾರೆ, ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಉಸುಕನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಉಸುಕನ್ನು ನದಿಯಿಂದ ನಾವೇನಾದರೂ ಹೊರ ತೆಗೆದೀವಪ್ಪ ಅಂದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಜಾಸ್ತಿ ರಾಡಿ ಇರೋದರಿಂದ ಉಸುಕಿರಲಿಲ್ಲಪ್ಪ ಅಂದರೆ ಏನಾಗಲ್ಲ, ನೀರಿನ ಇಂಗುವಿಕೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಏನಾಗ್ತಾ ಇದೆ, ಅಂತರ್ಜಲ ಮಟ್ಟದ ಕುಸಿತಕ್ಕೆ ಆಗ್ತಾ ಇದೆ. ಅದರ ಜೊತೆಗೆ ಮತ್ತೆ ಏನಪ್ಪ ಅಂದರೆ ರೋಡ್ಗಳ ನಿರ್ಮಾಣ ಆಗಿರ್ಬೋದು. ಯಾವ ರೀತಿ ಇವಾಗ CC ರೋಡ್ಗಳ ನಿರ್ಮಾಣ ಆಗ್ತಾ ಇದೆ ಅಂದರೆ ಕಾಂಕ್ರೀಟ್ ರೋಡ್ಗಳ ನಿರ್ಮಾಣ. ಈ ಕಾಂಕ್ರೀಟ್ ರೋಡ್ಗಳ ನಿರ್ಮಾಣದಿಂದ ಕೂಡ ಏನಾಗ್ತಾ ಇದೆ, ಅಲ್ಲಿ ಅಂತರ್ಜಲ ಮಟ್ಟಕ್ಕೆ ಕುಸಿತ. ಯಾವ ರೀತಿಯಪ್ಪ ಅಂದರೆ ಅಂತರ್ಜಲ ಮರುಪೂರ್ಣ ಆಗ್ತಾ ಇಲ್ಲ. ಹೌದು, ಈ ರೀತಿಯಾಗಿ ಏನಾಗ್ತಾ ಇದೆ, ಅಂತರ್ಜಲ ಮಟ್ಟಕ್ಕೆ ಕುಸಿತ ಆಗ್ತಾ ಇದೆ. ಹೌದಾ. ನೋಡಿ, ಇದಿಷ್ಟು ಏನಾಗಿತ್ತಪ್ಪ ಅಂದರೆ 7th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಫುಲ್ ಕ್ಲಾಸ್ ಆಗಿತ್ತು. ಅಂದರೆ ಹಿಂದಿನ ತರಗತಿಗಳನ್ನು ಸೇರಿಸ್ಕೊಂಡು ಇದು ಏನಾಯಿತು, 7th ಸ್ಟ್ಯಾಂಡರ್ಡ್ ಸೈನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು 8th ಸ್ಟ್ಯಾಂಡರ್ಡ್ ಸೈನ್ಸ್ ಬಗ್ಗೆ ನೋಡ್ತಾ ಬರೋಣ. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.